ಹಾಯ್ ಫ್ರೆಂಡ್ಸ್, ಒಂದು ಬಾಳೆ ಗಿಡ ಯಾವ ತರ ನಾಟಿ ಮಾಡಬೇಕು, ಆ ಬಾಳೆ ಗಿಡಕ್ಕೆ ಯಾವ ತರ ಗೊಬ್ಬರ ಕೊಡಬೇಕು, ಆ ಬಾಳೆ ಗಿಡ ಯಾವ ತರ ಬೆಳೆಯುತ್ತೆ, ಆ ಬಾಳೆ ಗಿಡದಿಂದ ನಮ್ಗೆ ಯೂಸ್ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್. ಇನ್ನು ಯಾರ್ಯಾರು ಕನ್ನಡಿಗ ಗೂಳಿ ಎಂಬೋಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಳೆ ಗಿಡ ನಾಟಿ ಮಾಡೋದು ಏನಿಲ್ಲ, ಏನ್ ಕಷ್ಟ ಇಲ್ಲ ಫ್ರೆಂಡ್ಸ್. ಒಂದ್ 3 ಅಡಿ ಗುಂಡಿ ತಕೊಂಡು ಅದಕ್ಕೊಂದು ಮಂಕ್ರಿ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಈ ತರ ಹಾಕ್ಬಿಟ್ಬಿಟ್ರೆ ಇದು ಈ ತರ ಬೆಳವಣಿಗೆ ಆಗ್ತಾ ಹೋಗ್ತದೆ. ವರ್ಷಗಳು ಕಳೆದಂಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ನೋಡಿ ಮುಂದೆ ಹೇಳ್ತೀನಿ, ಈ ತರ ಗಿಡಗಳು ಬರ್ತವೆ, ರೂಢಿಸ್ತದೆ. ನಾನ್ ನೆಟ್ಟಿದ್ದು ಒಂದು ಗಿಡ ಫ್ರೆಂಡ್ಸ್, ಈಗ ನೋಡಿ ಎಷ್ಟೊಂದು ಗಿಡ ಆಗುತ್ತೆ ಈ ತರ. ಅದೇನಾಗುತ್ತೆ, ಅಕ್ಕಪಕ್ಕ ಎಲ್ಲ ಬೆಳ್ಕೊಂಡು ಒಂದರಿಂದ 15 ಗಿಡ 20 ಗಿಡ ಆಗ್ತಾ ಹೋಗುತ್ತೆ. ಅವಾಗ ನಾವು ಚಿಕ್ಕ ಚಿಕ್ಕ ಕೊಂಬೆಗಳೆಲ್ಲ ಕಡಿದ್ಬಿಟ್ಟು ಇದು ಮಾಡ್ಬೇಕು. ನಾನು ಇನ್ನೂ ಕಡ್ದಿಲ್ಲ, ಎಲ್ಲ ಅದೇ ತರ ಇದೆ. ಒಂದೇ ಗಿಡ ಇಕ್ಕಿದ್ದು, ಆ ಒಂದು ಗಿಡದಿಂದ ನೋಡಿ ಎಷ್ಟು ಗಿಡ ಆಗಿದೆ. ಈಗ 2 ಗೊನೆ ಬಂದಿದೆ ಈ ಸರೌಂಡಿಂಗ್ ಅಲ್ಲಿ. ನೋಡಿ ಈ ತರ ಫಸಲು ಬರುತ್ತೆ. ಇದಕ್ಕೆಲ್ಲ ಏನು ಖರ್ಚು ಅಮೌಂಟ್ ಎಲ್ಲ ಟೈಮು ಏನು ವೇಸ್ಟ್ ಆಗಲ್ಲ, ಸುಮ್ಮನೆ ಹೊಲ್ದಲ್ಲಿ ಇಟ್ಬಿಟ್ರೆ ಸಾಕು. ನೋಡಿ ಈ ತರ ಫಸಲು ಬರುತ್ತೆ. ಈ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಪೂಜೆ ಏನೋ ಎಲ್ಲದಕ್ಕೂ ಯೂಸ್ ಆಗ್ತಾ ಹೋಗುತ್ತೆ ನೋಡಿ. ಆಮೇಲೆ ಇಲ್ಲೂ ಒಂದು ಗೊನೆ ಬಂದಿದೆ ನೋಡಿ ಫ್ರೆಂಡ್, ನಾವೇ ಬೆಳೆದಿರೋದು ಇದು. ಇದಕ್ಕೇನಿಲ್ಲ, ನೆಕ್ಸ್ಟ್ ಇನ್ನೇನು ಗೊನೆ ಕಡಿಬೇಕಿದ್ದೀನಿ, ಒಂದು 15 ದಿವಸ ಬಿಟ್ಟು ಗೊನೆ ಕೊಡ್ದು ಹಣ್ಣು ಮಾಡಿ ಉತ್ಕೊಂಡು ನಾವೇ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಔಟ್ ಸೈಡಲ್ಲೆಲ್ಲ ಎಣ್ಣೆ ಹೊಡಿತಾರೆ, ಹೊಡಿಬೇಕು ಎಣ್ಣೆ ಇಲ್ಲ ಅಂತಲ್ಲ, ನಾವೇ ಬೆಳೆದ್ರೆ ಹಂಗೆ ಎಣ್ಣೆ ಹೊಡಿದಂಗೆ ಹಣ್ಣು ಮಾಡ್ಕೊಂಡು ತಿನ್ಬೋದು, ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಗಿಡ ಬಂದಿದೆ ನೋಡಿ, ಒಂದು ಗಿಡ ನೆಟ್ಟಿದ್ದು ವರ್ಷಗಳು ಕಲಿತಾ ನೋಡಿ ಎಷ್ಟು ಗಿಡಗಳು ಬಂದಿದೆ. ನೋಡಿರಲ್ಲ ಫ್ರೆಂಡ್, ಇಷ್ಟು ಬಾಳೆ ಗಿಡದಿಂದ ಯೂಸ್ ಆಗುತ್ತೆ ನಮ್ಗೆ. ಫಸಲು ನೋಡಿ ಈ ತರ ಬಂದ್ರೆ ನೀವು ಆದಾಯನೂ ಮಾಡ್ಬೋದು. ನಿಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಹೆಚ್ಚಿಗೆ ಆಗಿದ್ದು ಏನು ಎಷ್ಟು ಬಾಳೆಗೊನೆ ಬರುತ್ತೋ ಅದೆಲ್ಲ ನೀವು ಅಂಗಡಿಗೆ ಇಲ್ಲೇ ನಿಮ್ ಲೋಕಲ್ ಕೊಟ್ಟರು ನಿಮ್ಗೆ ದುಡ್ಡಾಗುತ್ತೆ. ಏನಕ್ಕೋ ಒಂದು ಯೂಸ್ ಆಗುತ್ತೆ. ಸುಮ್ಮನೆ ಹೊಲದಲ್ಲಿ ಹಂಗೊಂದು ಹಿಂಗೊಂದು ಬಾಳೆ ಗಿಡ ನೆಟ್ಬಿಡಿ. ಬಾಳೆ ಗಿಡ ನೆಡೋದ್ರಿಂದ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್, ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳಿದ್ನಿ. ಇನ್ನೊಂಚೂರು ಯಾವ ತರ ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳು ಬರ್ತಾನೆ ಇರ್ತವೆ. ಹಬ್ಬಗಳು ಬಂದಾಗ ಬಾಳೆಹಣ್ಣು ಬೇಕೇ ಬೇಕು, ಪೂಜೆ ಮಾಡಕ್ಕಾಗ್ಲಿ, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ಲಿ. ನೀವೇ ಬೆಳ್ಕೊಂಡಿದ್ರೆ, ಹಣ್ಣು ಮಾಡ್ಕೊಂಡಿದ್ರೆ ಆ ಕಾಸ್ಟಿಂಗು ನಿಮ್ಗೆ ಉಳಿಯುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಬಾಳೆ ಗಿಡ ಬೆಳೆದಿರ್ತಾರೆ, ನಿಮ್ಗೆ ಎಲೆ ಬೇಕಾಗಿರುತ್ತೆ. ನಿಮ್ಮ ತೋಟದಲ್ಲಿ ನಿಮ್ಮ ಹೊಲದಲ್ಲಿ ಬಾಳೆ ಗಿಡ ಇರಲ್ಲ, ಹೋಗಿ ಎಲೆ ಕುಯ್ಕೊಂಡ್ ಬರ್ಬೇಕು ಅಂದ್ರೆ ಇರ್ಸೋ ಅದಕ್ಕೋಸ್ಕರ ನೀವೇ ನಿಮ್ಮ ಹೊಲದಲ್ಲಿ ಒಂದು ಬಾಳೆ ಗಿಡ ನೆಟ್ಕೊಂಡ್ರೆ ಬಾಳೆ ಎಲೆನೂ ಯೂಸ್ ಆಗುತ್ತೆ. ಎಡೆ ಪಡೆ ಇಕ್ಕಕ್ಕೆ, ಹಬ್ಬ ಹುಣ್ಣಾದ್ರೆ, ಆಮೇಲೆ ಊಟ ಬರ್ತಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಬಾಳೆ ಗಿಡದ ಆಯಸ್ಸು ಮುಗೀತು, ಫಸಲು ಬಂತು, ಎಲ್ಲ ಮುಗೀತು. ಅವಾಗ ಅದನ್ನ ಕರೆದ್ಬಿಟ್ಟು ಅದು ಬೇರೆ ಎಗ್ಬಿಟ್ರೆ ನಿಮ್ಗೆ ಗೊಬ್ಬರ ಆಗುತ್ತೆ. ಆ ಗೊಬ್ಬರನ ಯಾವ್ದನ ಗಿಡಗಳಿಗೆ ಹಾಕಿ, ಆ ಗಿಡ ಚೆನ್ನಾಗಿ ರೂಢಿಸುತ್ತೆ. ಬಾಳೆ ಗಿಡದಿಂದ ಏನು ವೇಸ್ಟ್ ಆಗಂತದ್ದು ಏನಿಲ್ಲ, ಎಲ್ಲ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್, ಬಾಳೆ ಗಿಡ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಥ್ಯಾಂಕ್ ಯು.